ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರಾಗಿ ನಾನೊಂದು ಮಾತು ಹೇಳ್ತೀನಿ. ಆರತಿ ನಿಮ್ಮ ಜೊತೆ ಇರೋದೇ ಇನ್ನು ಕೆಲವು ದಿನಗಳು ಮಾತ್ರ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಆಸೆ ಏನಾದರೂ ಇದ್ದರೆ ಪೂರೈಸೋಕ್ಕೆ ಪ್ರಯತ್ನ ಮಾಡಿ. ಆರತಿ ಹೇಗೇಗೋ ಆಡ್ತಿದ್ದಾರೆ ಅಂತ ಅಶೋಕ್ ಫೋನ್ ಮಾಡಿದರು. ನಾನು ಹೊರಡ್ತೀನಿ. ಯಾಕೆ ಎಲ್ರು ಇಲ್ಲಿ ನಿಂತಿದ್ದೀರಾ? ಡಾಕ್ಟರ್ ನೀವು ಯಾವಾಗ ಬಂದ್ರಿ? ಅದು ನೀವು ಫೋನ್ ಮಾಡಿದಾಗೆ ಬಂದೆ. ಮತ್ತೆ ನೀವು ಬಂದಿದ್ದೀರ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಸ್ವಲ್ಪ ಮಾತಾಡಬೇಕಿತ್ತು. ನಾನು ಆರತಿ ನೋಡ್ಕೊಂಬರ್ತೀನಿ. ವೇದ, ನೀನು ಯಾಕೆ ಕಿರಿಚ್ಕೊಂಡೆ? ಯಾಕೆ ಅಳ್ತಾ ಇದೆಯಾ ನೀನು? ಅಶೋಕ, ಅದೆಲ್ಲ ಏನೂ ಇಲ್ಲ ಕಣೋ. ಏನೋ ನೆನೆಸ್ಕೊಂಡು ಅಳ್ತಾ ಇದ್ಲು. ನಾನು ಸಮಾಧಾನ ಹೇಳ್ತಿದ್ದೆ ಅಷ್ಟೇ. ಚಿಕ್ಕಪ್ಪ, ಒಂದು ನಿಮಿಷ. ನಾನು ನಿಮ್ಮನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ನೀವೆಲ್ಲ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನು ಅಂತ ಹೇಳಿ ಪ್ಲೀಸ್. ಅಕ್ಕನೂ ಅಳ್ತಾ ಇದ್ದಾಳೆ. ನೀವೆಲ್ಲ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ? ಯಾಕೆ ನನ್ನ ಹೊರಗಿನ ಒಂಥರ ನೋಡ್ತಾ ಇದ್ದೀರಾ? ಪ್ಲೀಸ್, ನನಗೂ ಬೇಜಾರಾಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿ ಆರತಿ ನೋಡಿದ್ರೆ ನನ್ನನ್ನು ಆಗ್ಲೇ ದೂರ ಮಾಡ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾಳೆ. ನೀವು ನೋಡಿದ್ರೆ ಚಿಕ್ಕಪ್ಪ, ಅಶೋಕಂಗೆ ಇರೋ ವಿಷಯ ಹೇಳ್ಬಿಡಿ. ಅವನಿಂದ ವಿಷಯ ಮುಚ್ಚಿಡಕ್ಕೆ ನಂಗೆ ತುಂಬಾ ಹಿಂಸೆ ಆಗ್ತಿದೆ. ಯಾಕೆ ಎಲ್ರು ಹೀಗೆ ಅಳ್ತಾ ಇದ್ದೀರಾ? ಅದೇನ್ ವಿಷಯ ಅಂತ ಹೇಳಿ. ನಮ್ಮ ಆರತಿ ಹೆಚ್ಚು ಕಾಲ ಉಳಿಯೋದಿಲ್ಲ ಕಣೋ. ಹೇಗಿದ್ದೀರಾ ಆರತಿ? ತುಂಬ ತಲೆನೋವು ಶುರುವಾಗಿದೆ ಡಾಕ್ಟ್ರೆ. ಮೈಕೈ ಎಲ್ಲ ತುಂಬ ಸುಸ್ತಾಗ್ತಿರೋ ಫೀಲ್ ಆಗ್ತಿದೆ. ಇದ್ದಕ್ಕಿದ್ದಾಗೆ ಯಾಕೆ ನನಗೆ ಹೀಗಾಗ್ತಿದೆ? ಚುಚ್ಚು ಅನುಭವ ಅಂದರೆ ಹೇಳಿ. ಓಕೆ, ಇಲ್ಲಿ ಇಲ್ಲಿ ಈಗ ಏನಾದರೂ ಇಲ್ಲ. ಇಲ್ಲಿ ಅಲ್ಲಿ ಸ್ವಲ್ಪ ಚುಚ್ಚು ಅನುಭವ ಆಗ್ತಾ ಇದೆ. ಏನಾಗಿದೆ ಡಾಕ್ಟರ್ ನನಗೆ? ಯಾಕೆ ಹೀಗೆಲ್ಲ ಆಗ್ತಿದೆ? ಇದಕ್ಕೂ ಮುಂಚೆ ಯಾವತ್ತೂ ನನಗೆ ಈ ಥರ ಆಗಿರಲಿಲ್ಲ. ಯಾಕೇನೂ ಮಾತಾಡ್ತಾ ಇಲ್ಲ? ನನಗೇನೂ ಆಗಿಲ್ಲ ತಾನೆ? ಡಾಕ್ಟ್ರೆ, ನಾನು ಮಾಡಬೇಕಾಗಿರೋ ಕೆಲಸ ತುಂಬ ಬಾಕಿ ಇದೆ. ನನಗೇನೂ ಆಗಬಾರ್ದು. ಸಮಾಧಾನ ಮಾಡ್ಕೊಳ್ಳಿ ಆರತಿ. ಮತ್ತೆ ನನಗೇನೂ ಆಗಿಲ್ಲ ಅಂತ ಹೇಳಿ, ನಾನು ಸಮಾಧಾನ ಮಾಡ್ಕೋತೀನಿ. ಆರತಿ, ಯಾಕೆ ನನ್ನ ಆರ್ತಿಗೆ ಈ ತರ ಆಗ್ತಿದೆ? ಅವಳು ನನ್ನ ಬಿಟ್ಟು ಹೋಗ್ಬಿಡ್ತಾಳ? ನನ್ನ ಅವಳ ಋಣ ಇಲ್ಲಿಗೆ ಮುಗ್ದು ಹೋಗತ್ತಾ? ಅಯ್ಯೋ, ಇದೆಲ್ಲ ಸುಳ್ಳಾಗ್ಬಾರ್ದ? ಇದೆಲ್ಲ ಕೆಟ್ಟ ಕನ್ಸಾಗ್ಬಾರ್ದ? ಯಾರಾದ್ರೂ ಇದನ್ನೆಲ್ಲ ಸುಳ್ಳು ಅಂತ ಹೇಳಿ
ಚಿಕ್ಕಪ್ಪ ಇದೆಲ್ಲ ಸುಳ್ಳು ಕಣೋ, ಇದೆಲ್ಲ ಕೆಟ್ಟು ಕನಸು ಕಣೋ ಅಂತ ಹೇಳಿ ಚಿಕ್ಕಪ್ಪ. ಅಕ್ಕ ಹೇಳೆ, ಬೇಡ ನೀನಾದ್ರೂ ಹೇಳೆ. ಪ್ರಪಂಚದಲ್ಲಿ ಯಾರನ್ನು ಹೆಚ್ಚು ಪ್ರೀತಿ ಮಾಡಬಾರ್ದು. ನಾವ್ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀವೋ ಅವ್ರನ್ನೇ ಬೇಗ ಕಳ್ಕೊಂಡ್ಬಿಡ್ತೀವಿ. ಇನ್ ಮುಂದೆ ನನ್ಗೆ ಒಂಟಿ ಹಾಕೋಗ್ತೀನ. ಹಾಗೆ ಹೇಳ್ಬೇಡ್ವೋ, ನಿನ್ ಜೊತೆ ನಾವಿದ್ದೀವಿ. ಅಶೋಕ, ನಿನ್ ಜೊತೆ ನಾವಿದ್ದೀವಿ ಕಣೋ. ಅದ್ ಹೇಗೋ ಒಂಟಿಯಾಗಿ ಹೋಗ್ತೇ ನೀನು? ನನ್ನ ಆರ್ತಿ ಇರಲ್ವಲ್ಲ. 3 ಹೊತ್ತು ಮಗ ಮಗ ಅಂತ ಪ್ರಾಣ ಬಿಡ್ತಿದ್ಲು. ಈಗ ಮಗನ ಹತ್ರನೇ ಹೋಗೋ ಸಮಯ ಬಂದಿದೆ. ಆರ್ತಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದ್ರೆ ನಾನು ಸತ್ತು ಹೋಗ್ತೀನಿ. ಆಯ್ತು ಹೋಗೋ, ನೀನು ಸತ್ತು ಹೋಗು, ನಾವು ಸತ್ತು ಹೋಗ್ತೀವಿ. ನೀನು ಅವಳೇ ಬದುಕಿಲ್ಲ ಅಂದ್ಮೇಲೆ ನಾವ್ ಯಾರಿಗೋಸ್ಕರ ಬದುಕಿರ್ಬೇಕು? ಏಯ್, ಸ್ವಲ್ಪ ಅರ್ಥ ಮಾಡ್ಕೊಳೋ. ಇಷ್ಟು ದಿನ ಚಿರು ಚಿರು ಅಂತ ಸತ್ತು ಬದುಕಿದಾಳ ಅವಳು. ನಮಗೋಸ್ಕರ, ನಮ್ಮ ಮನೆಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಕೊಂಡ ತ್ಯಾಗ ಮೂರ್ತಿ ಅವಳು. ಅವಳು ನೀನು ಇಲ್ಲ ಅಂದ್ಮೇಲೆ ನಾವ್ ಯಾಕೋ ಬದುಕಿರ್ಬೇಕು? ನಮ್ಮ ಆರ್ತಿ ಬದುಕಿರೋದು ಇನ್ನೊಂದು ವಾರ ಅಷ್ಟೇ ಅಂತ. ಈ ವಿಷಯ ಏನಾದ್ರೂ ಆರ್ತಿ ಗೊತ್ತಾದ್ರೆ? ಇಲ್ಲ, ಈ ವಿಷಯಗಳು ಗೊತ್ತಾಗ್ಬಾರ್ದು. ಪೇಷಂಟ್ ಇಂದ ಮುಚ್ಚಿಡೋದು ತಪ್ಪಾಗತ್ತೆ ಅಂತ ಡಾಕ್ಟರ್ ಏನಾದ್ರೂ ಈ ವಿಷಯ ಅದಕ್ಕೆ ಹೇಳ್ಬಿಟ್ರೆ? ಅಣ್ಣ ಅಣ್ಣ, ಡಾಕ್ಟರ್ ಚೆಕಪ್ ಆಯ್ತಾ? ಆರ್ತಿಗೇನೂ ಆಗಿಲ್ಲಲ್ವಾ? ಅವಳು ಚೆನ್ನಾಗಿದ್ದಾಳೆ ತಾನೆ? ಎದ್ದು ಓಡಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವಳಿಗೆ. ಯಾವಾಗಲೂ ನನಗೇನೋ ಆಗಿದೆ ಅಂತ ಕನ್ವರಿಸ್ತಾ ಇರ್ತಾಳೆ. ಆರ್ತಿ, ಟೇಕ್ ಕೇರ್. ಅಶೋಕ್, ನಾನಿನ್ನು ಹೊರಡ್ತೀನಿ. ಇನ್ನೂ ಸ್ವಲ್ಪ ದಿನ ಈ ಟ್ಯಾಬ್ಲೆಟ್ನ ತಪ್ಪದೆ ಕೊಡಿ. ಅಳ್ತಾ ಇದ್ದೀರಾ? ಏನಿಲ್ಲ. ಏನೂ ಇಲ್ಲದೆ ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಬರ್ತಿದೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ನೀನು ರೆಸ್ಟ್ ಮಾಡು, ನಾನು ಗಂಜಿ ತಗೊಂಡ್ಬರ್ತೀನಿ. ನನಗೆ ಗೊತ್ತು ನೀವು ಯಾಕೆ ಅಳ್ತಿದ್ದೀರಾ ಅಂತ. ಆರ್ತಿ ಅಮ್ಮನವ್ರ ಜೀವನದಲ್ಲಿ ವಿಧಿ ಈ ರೀತಿ ಆಟ ಆಡಬಾರ್ದಾಗಿತ್ತು. ಅವ್ರಿಗೆ ಬಂದಿರೋ ರೋಗ ನನಗಾದ್ರೂ ಬರಬಾರ್ದಾಗಿತ್ತ? ಅವ್ರು ಬದುಕಬಹುದಾಗಿತ್ತು. ತಾವು ಚಿಕ್ಕವರು ದೊಡ್ಡವರು ಅಂತ ಕೇಳ್ಕೊಂಡು ಬರೋದಿಲ್ಲ ಅಂತ ಕೇಳಿದ್ದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ತಾವು ಒಳ್ಳೆಯವರು ಕೆಟ್ಟವರು ಅಂತ ನೋಡ್ಕೊಂಡು ಬರೋದಿಲ್ಲ ಅಂತ ನಿರೂಪಿಸ್ಬಿಡ್ತು. ಯಜಮಾನ್ರೆ, ಈ ಮನೆ ಕಳಶ ಬಿದ್ದೋಗ್ತಾ ಇದೆ. ಆ ದೇವರು ಆರ್ತಿ ಅಮ್ಮನವ್ರ ವಿಷಯದಲ್ಲಿ ತುಂಬ ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ಆರ್ತಿ ವಿಷಯದಲ್ಲಿ ಮಾತ್ರ ಅಲ್ಲ ಮಾತಂಗಿ, ಆ ದೇವ್ರು ಅವಳನ್ನ ಕರ್ಕೊಂಡು ನಮ್ಗೆಲ್ಲ ಅನ್ಯಾಯ ಮಾಡ್ತಿದ್ದಾನೆ. ಡಾಕ್ಟರ್ ಆಗಿ ನಾನು ತುಂಬ ಎಮೋಷ್ನಲ್ ಆಗಬಾರ್ದು. ಆದರೆ ಅಶೋಕ್ ಆರ್ತಿನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಪರಿಸ್ಥಿತಿ ತುಂಬ ಘೋರವಾಗಿದೆ. ಬ್ಯಾಡ್ ಲಕ್. ನಾನು ಸತ್ತೋಗ್ತೀನಿ ಅಂತ ಅಳ್ತಾ ಇದ್ದೀರಾ? ಆರ್ತಿ, ನಿಮ್ಮ ಕಣ್ಣೀರು ನೋಡಿ ನನ್ಗೆ ಹಾಗೆ ಅನ್ನಿಸ್ತಾ ಇದೆ. ನೀನು ಸತ್ರ ನಾನು ಬದುಕಿರ್ತೀನಿ ಅನ್ಕೊಂಡಿದ್ಯಾ? ನಾನು ಸತ್ತೋಗ್ತೀನಿ. ನಾನು ಸತ್ರೆ
ನನ್ನ ಆಯಸ್ಸು ಅಷ್ಟೇ ಅಂತ ಅರ್ಥ. ಅದಕ್ಕೆ ನೀವು ಸಾಯೋದು ನ್ಯಾಯ ಅಲ್ಲ ಅಲ್ವಾ? ಈ ಜಗತ್ತಲ್ಲಿ ನಾನೊಂದು ಕಣ. ನಾನು ಸತ್ರೆ ಯಾರಿಗೂ ನಷ್ಟ ಇಲ್ಲ ಅಶೋಕ್. ನೀವು ಈ ಮನೆಗೆ ಆಧಾರ ಸ್ತಂಭ. ನೀವು ಚೆನ್ನಾಗಿರ್ಬೇಕು. ಈ ಆಧಾರ ಸ್ತಂಭದ ಶಕ್ತಿನೇ ನೀನು ಆರ್ತಿ. ಆರ್ತಿ ಪ್ಲೀಸ್ ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡು. ಮಾತಾಡೋಕ್ಕೆ ತುಂಬ ಇದೆ, ನೀವು ಕೇಳಿಸ್ಕೋಬೇಕು ಅಷ್ಟೆ. ಕೇಳಿಸ್ಕೊಳ್ಳೋ ಅಂತ ಮಾತಾಡು, ಕೇಳಿಸ್ಕೋತೀನಿ. ಪ್ರೀತಿ ಕರ್ತವ್ಯ ಆಗೋಯ್ತಲ್ಲ ಅಂತ ತುಂಬ ಸಂಕಟ ಆಗ್ತಿದೆ. ಕರ್ತವ್ಯ ಅನ್ನೋದನ್ನ ತಪ್ಪು ಅಂತಿದೆಯಲ್ಲ ಆರ್ತಿ. ಹೌದು ರೀ, ನನ್ನ ಪ್ರೀತಿ ಹೊಳೆಲ್ ಸಿಕ್ಕಾಕೊಂಡು ಪಾಪ ಒದ್ದಾಡ್ತಿದ್ದೀರಾ ನೀವು. ಅದರ ಸುಖ ನನಗೆ ಮಾತ್ರ ಗೊತ್ತು. ನಾನು ಅದನ್ನು ಅನುಭವಿಸಿದ್ದೀನಿ. ಹೊಳೆ ಬತ್ತೋದ್ರೆ ದಡ ಸೇರೋಕೆ ತುಂಬ ಕಷ್ಟ ಆಗುತ್ತೆ. ನಿಂತಲ್ಲೇ ನಿಂತು ನಾನು ಬದ್ದು ಹೋಗ್ತೀನಿ. ಆಮೇಲೆ ಜೀವನದ ಕತೆ ಏನಾಗ್ಬೇಡ. ಎರಡು ದೇಹ ಒಂದೇ ಜೀವ ಅಂತ 1000 ಸಲ ಮಾತಾಡಿದೀವಿ. ಮರ್ತೋಯ್ತಾ? ಜೀವನ ಇಲ್ಲ ಅಂದಮೇಲೆ ಜೀವನ ಎಲ್ಲಿ ಶುರು ಆಗತ್ತೆ ಆರ್ತಿ? ಅಲ್ಲಿಗೆ ಮುಕ್ತಾಯ ಆಗೋಗುತ್ತೆ. ನನಗೆ ನಿಮ್ಮನ್ನ ಒಂದ್ಸಲ ಗಟ್ಟಿಯಾಗಿ ಹಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಒಂದ್ಸಲ ಯಾಕೆ? ನೀನು ಪೂರ್ತಿ ನನ್ನ ಹಗ್ ಮಾಡ್ಕೊಂಡೇ ಇರು. ಸ್ವಾರ್ಥಿಗಳಿಗೆ ಇಲ್ಲಿ ಜಾಗ, ನಿಸ್ವಾರ್ಥಿಗಳಿಗೆ ಇಲ್ಲಿ ಜಾಗ ಇಲ್ಲ ಅಂತ ಆ ದೇವರು ನಿರೂಪಿಸ್ಬಿಟ್ಟ. ತನಗೋಸ್ಕರ ಏನೂ ಬಯಸದೆ ಬೇರೆಯವ್ರ ಹಿತಾನೇ ಬಯಸೋ ಮಹಾ ತಾಯಿ ಅವಳು. ಅವ್ರಿಗಿಂತ ಸ್ಥಿತಿ ಬರಬಾರ್ದಾಗಿತ್ತು. ಬದುಕು ಇಷ್ಟು ದೊಡ್ಡ ರಹಸ್ಯ ಇಟ್ಟಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ಮಾಯೆ ಅನ್ನಿಸ್ತಾ ಇದೆ. ಆರ್ತಿ ಅಮ್ಮನವ್ರಿಗೆ ತಾನು ಹೆಚ್ಚು ದಿನ ಬದುಕಲ್ಲ ಅನ್ನೋ ಸೂಕ್ಷ್ಮತೆ ಮುಂಚೆನೇ ಇತ್ತ. ಅದಕ್ಕೆ ಅಶೋಕ್ ಅಣ್ಣನ್ಗೆ ಮತ್ತೊಂದು ಮದುವೆ ಮಾಡ್ಸಕ್ ಹೊರಟಿದ್ರಾ? ನನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ? ನಾನ್ಯಾಕೆ ಭಯ ಪಡ್ಲಿ? ನಾನೆಲ್ಲಿಂದ ಕಳ್ಕೊತೀನಿ? ಹುಚ್ಚಿ ಥರ ಮಾತಾಡ್ತಿದ್ಯಾ ನೀನು? ಮದುವೆ ದಿನ ನನ್ನ ಕೈ ಹಿಡಿಬೇಕಾದ್ರೆ ಸಾಯೋವರೆಗೂ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ನೆನಪಿದೆ ತಾನೆ? ಅದನ್ನ ಉಳಿಸ್ಕೊತಿದ್ದೀನಲ್ವಾ? ಸಾಯೋವರೆಗೂ ನಿನ್ ಜೊತೆಗಿರ್ತೀನಿ ಅಂತ. ನಾನು ಹೇಳಿದ್ದು ನಾನು ಸಾಯೋವರೆಗೂ. ನೀವದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಶೋಕ್. ನಾನು ಹೇಳಿದ್ದು ನಾನು ಸಾಯೋವರೆಗೂ ಅಂತ. ಈಗ ಯಾಕೆ ಏನೇನೋ ಮಾತಾಡ್ತಿದ್ಯಾ ನೀನು? ನಾನು ಏನೇನೋ ಮಾತಾಡ್ತಾ ಇಲ್ಲ ರೀ. ನನಗೆಲ್ಲ ಗೊತ್ತು. ಏನ್ ಗೊತ್ತು ನಿನಗೆ? ನಾನು ಜಾಸ್ತಿ ದಿನ ಬದುಕಲ್ಲ ಅನ್ನೋದು. ಆರ್ತಿ, ನಿಮ್ಮ ಜೊತೆ ನನ್ನ ಬದುಕು ಇನ್ನು ಕೆಲವೇ ದಿನಗಳು ಅಲ್ವಾ? ಡಾಕ್ಟ್ರು ನನಗೆಲ್ಲ ಹೇಳಿದ್ರು. ಆರ್ತಿ, ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗೋದು ಮೋಸ ತಾನೆ? ನನ್ನನ್ನು ಕ್ಷಮಿಸ್ಬಿಡಿ ಅಶೋಕ್, ಕ್ಷಮಿಸ್ಬಿಡಿ. ನಿಮ್ ಜೀವನ ಪೂರ್ತಿ ಕೈ ಹಿಡಿದು ನಡೆಯೋದಕ್ಕೆ
ನನ್ನಿಂದ ಸಾಧ್ಯ ಆಗ್ತಿಲ್ಲ. ಇಲ್ಲ, ನೀನ್ ಸಾಯಲ್ಲ, ನೀನ್ ಸಾಯಲ್ಲ, ನೀನ್ ಸಾಯಬಾರ್ದು. ನೀನ್ ನನಗೆ ಬೇಕು ಆರ್ತಿ. ನನ್ನನ್ನು ಒಂಟಿ ಮಾಡಿ ಹೋಗ್ಬೇಡ ಪ್ಲೀಸ್. ನೀನ್ ನನಗೆ ಬೇಕು. ಅಶೋಕ್, ಇಲ್ಲಿ ನೋಡಿ, ಅಳ್ಬೇಡಿ, ಅಳ್ಬೇಡಿ ಅಶೋಕ್ ಪ್ಲೀಸ್. ನಿಮ್ಮ ಕಣ್ಣೀರು ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ನನ್ನ ಹಣೆಯಲ್ಲಿ ವಿಧಿ ಬರೆದಿರೋದು ಇಷ್ಟೇ ಅಂತ ಗೊತ್ತಾದ್ಮೇಲೂ ನಾನು ಬದುಕಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ ಅಶೋಕ್? ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ಪ್ಲೀಸ್, ನನ್ನ ಕೊನೆ ಆಸೆನ ಈಡೇರಿಸ್ತೀರ ಅಲ್ವಾ? ಏನ್ ನಿನ್ ಕೊನೆ ಆಸೆ? ನಿಮ್ಮ ಮದ್ವೆನ ನಾನು ಕಣ್ ತುಂಬ ನೋಡಬೇಕು. ನಿಮ್ಮ ಪಕ್ಕ ನನ್ನ ಹಾಗೆ ಮುದ್ದಾಗಿರೋ, ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಹುಡುಗಿನ ನಿಲ್ಲಿಸಿ ನನ್ನ ಪ್ರಾಣ ಬಿಡಬೇಕು. ಆರ್ತಿ, ನನ್ನ ಮೇಲೆ ತುಂಬ ಕೋಪ ಬರ್ತಾ ಇದೆ ಅಲ್ವಾ? ನಿಮಗೆ ಅಲ್ಲ ರೀ, ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ನನಗೆ ಗೊತ್ತು ನಾನು ಮಾಡ್ತಿರೋ ತಪ್ಪು ಅಂತ. ತುಂಬ ಪ್ರೀತಿಸೋ ಗಂಡನಿಗೆ ಹೆಂಡ್ತಿನೇ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳು ಅಂತ ಕಟಕ್ಕೆ ಹೆಂಡ್ತಿ ನಾನು ಅದಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ ಅಶೋಕ್. ಮೊದಲೇ ನಾನು ನೊಂದಿದ್ದೀನಿ ಆರ್ತಿ. ನೀನಿಲ್ಲ ಅನ್ನೋ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ ನನಗೆ. ಈ ರೀತಿ ಎಲ್ಲ ಮಾತಾಡಿ ನನಗಿನ್ನೂ ನೋವು ಮಾಡಬೇಡ ಪ್ಲೀಸ್. ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ ಕಣೋ. ನಾನಿನ್ನೇನು ಮಾಡಲಿ ಚಿಕ್ಕಪ್ಪ? ನನಗೆ ಉಳಿದಿರೋದು ಇದೊಂದೇ. ನನ್ನ ಆರ್ತಿನ ಕಾಪಾಡ್ಕೊಳಕ್ಕಾಗದೇ ಇರೋಂಥ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟ ಆ ದೇವರು. ಅವನು ಕಣ್ಣೇ ಇಲ್ಲ ಚಿಕ್ಕಪ್ಪ, ಅವನು ಕಣ್ಣಿಲ್ಲ. ಮೂರೊತ್ತು ಭಕ್ತಿಯಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ. ನನ್ನ ಆರ್ತಿಗೆ ಇಂಥ ಸ್ಥಿತಿ ತಂದ್ಬಿಟ್ಟ. ಅವನು ಮೋಸ್ಕಾರ ಅವನು. ನಂಗೊಂದ್ಮೇಲೆ ನಂಬಿಕೆನೇ ಇಲ್ಲ, ನಂಬಿಕೆ ಇಲ್ಲ. ಅಶೋಕ, ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಆದ್ರೆ ರಾತ್ರಿ ಹಗಲುಗಳನ್ನ ಬದಲಾಯಿಸಕ್ಕಾಗುತ್ತೇನೋ? ಏನ್ ಬರೆದಿರುತ್ತೋ ಅದರಂತೆ ನಡೆಯುತ್ತಪ್ಪ ನಮ್ಮ ಜೀವನ. ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಆರ್ತಿನ ನೋಡ್ಕೊಂಡು ಬಂದವ್ ನಾನು. ನನಗೆ ಚೆನ್ನಾಗಿ ಗೊತ್ತು ಕಣೋ, ನೀವು ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತೀರಿ, ಎಷ್ಟು ಪ್ರೀತಿಸ್ತೀರಿ ಅಂತ. ನೋಡಪ್ಪ, ಏನಾಗುತ್ತೋ ಏನೋ ಅನ್ನೋದಕ್ಕಿಂತ ಇನ್ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಿಲ್ಲ. ಆದ್ರೆ ಏನ್ ಚಿಕ್ಕಪ್ಪ ನಿಮ್ಮ ಮಾತಿನ ಅರ್ಥ? ಅಶೋಕ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ, ಸಿಟ್ಟಾಗ್ಬೇಡಪ್ಪ. ಇಷ್ಟೆಲ್ಲ ನೋಡಿದ್ಮೇಲೆ ನನಗನ್ಸುತ್ತನ್ನ ನಾನು ಹೇಳ್ತಿದ್ದೀನಿ. ಆರ್ತಿ ನಮ್ಮನೆಗೆ ಬಂದು ಬೆಳಕು ತಂದವಳು ಕಣೋ. ಅವಳು ನಮ್ಮನ್ನೆಲ್ಲ ಬಿಟ್ಟು ತೊರೆದು ಹೋಗ್ಬೇಕಾದ್ರೆ
ಅವಳು ಸಂತೋಷವಾಗಿರೋ ಥರ ನೋಡ್ಕೋಬೇಕಾಗಿರೋದು ನಮ್ಮ ಧರ್ಮ ಕಣೋ. ಅವಳ ಕೊನೆ ಆಸೆನ ಈಡೇರಿಸೋದು ನಾವು ಅವಳಿಗೆ ಕೊಡ್ತಾ ಇರೋ ಕೊನೆ ಉಡುಗೊರೆ. ನೀವು ಕೂಡ. ಹೌದು ಕಣ. ಇದಕ್ಕೆ ನೀನು ಒಪ್ಪಲಿಲ್ಲ ಅಂದ್ರೆ ಚಿರು ಆತ್ಮದ ಥರ ಆರ್ತಿ ಆತ್ಮನೂ ಅತೃಪ್ತ ಆಗತ್ತೆ.